ಹಲೋ ಸರ್ ವಿ ಟಿ ವಿ ನ್ಯೂಸ್. ವಿ ಟಿವಿ ಅಲ್ಲ, ಅದು V2 ನ್ಯೂಸ್. ಸರ್ ಓಕೆ ಸಾರಿ ಸರ್. ಸರ್ ಏನಿಲ್ಲ, ಒಂದು ಪ್ರಾಬ್ಲಮ್ ಆಗಿತ್ತು. ಹ್ಮ್ ಇದು L&T ಫೈನಾನ್ಸ್ ಇಂದ. ಹ್ಮ್ ಸರ್ ಏನಿಲ್ಲ, ಇದು ನಮ್ಮಮ್ಮ ಬಂದ್ಬಿಟ್ಟು ಪರ್ಸನಲ್ ಲೋನ್ ತಗೊಂಡಿದ್ರು. 27 ತಿಂಗಳು ಕರೆಕ್ಟಾಗಿ ಇದಾಗಿದೆ. ಹ್ಮ್ 1 ತಿಂಗಳು ಕಟ್ಟಿಲ್ಲ ಈ ತಿಂಗಳು. ಹ್ಮ್ ನಾವು ಬುಧವಾರವರೆಗೂ ಟೈಮ್ ಕೇಳ್ತಾ ಇದ್ದೀನಿ. ಇವತ್ತು ಕಟ್ತೀನಿ ಅಂತ ಹೇಳಿದ್ದೆ. ಹ್ಮ್ ಇವತ್ತು ಅಮೌಂಟ್ ಬಂದಿಲ್ಲ, ಬುಧವಾರ ಕಟ್ತೀನಿ ಅಂತ ಹೇಳಿದೆ. ಅವ್ರು ಅದಕ್ಕೆ ಮನೆ ತಾವ್ ಬರ್ತೀನಿ, ನಾನು ಈಸ್ಕೊಳೋದು ಗೊತ್ತು, ಯಾವ ಸ್ಟೇಷನ್ಗೆ ಹೋಗ್ತೀರೋ ಹೋಗಿ ಹ್ಮ್ ಅಂತೆಲ್ಲ ಹೇಳ್ತಿದ್ದಾರೆ. ಏನ್ ಮಾಡೋದು ಸರ್ ಅದು? ಎಷ್ಟು ನನ್ನ ಕಟ್ಟು? ಹತ್ರ ಸರ್ 11,016 ರೂಪಾಯಿ ಏನೋ ಇದೆ ಸರ್. ಅದು ಚೆಕ್ ಬೌನ್ಸ್ ಎಲ್ಲ ಆಗಿ ಒಂದು 12,000 ತೋರಿಸ್ತಿದೆ. ಏನ್ ಲೋನ್ ಅದು? ಪರ್ಸನಲ್ ಲೋನು ಸರ್. ಹ್ಮ್ ಪ್ರತಿ ತಿಂಗಳು ಕರೆಕ್ಟಾಗಿ ಕಟ್ಟಿದ್ಯಪ್ಪಾ? ಸರ್ ಸರ್ 26 ತಿಂಗಳು ಕರೆಕ್ಟಾಗಿ ಕಟ್ಟಿದೀವಿ. ಹ್ಮ್ ಇದು 1 ತಿಂಗಳು ಕಟ್ಟಿಲ್ಲ ಸರಿಯಾಗಿ. ಸ್ವಲ್ಪ ಹ್ಮ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಕಟ್ಟಕ್ಕಾಗಿಲ್ಲ. ಹ್ಮ್ ಇವಾಗ ಕಟ್ತೀನಿ, ನೆಕ್ಸ್ಟ್ ಈ ಬುಧವಾರ ಕಟ್ತೀನಿ, ನಾಳೆ ಅಲ್ಲ ನಾಳಿದ್ದು ಅಂದ್ರೆ ಅವ್ರ ಮನೆ ತಾವ್ ಬರ್ತೀನಿ, ಮನೆ ತಾವ್ ಬಂದು ಇದ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹ್ಮ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ, ಸರಿ ಆಯ್ತು ಹೋಗಿ ಯಾವ ಸ್ಟೇಷನ್ಗೆ ಹೋಗ್ತಿರೋ ಹೋಗಿ ಹ್ಮ್ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ಅವರು ಇದಕ್ಕೂ ಮುಂಚೆ ಒಂದು 20 ಮಿನಿಟ್ಸ್ ಕಾಲ್ ಮಾಡಿದ್ದೆ ಅವ್ರಿಗೆ. ಹ್ಮ್ ಮಾತಾಡಿದ ಕಾಲ್ ರೆಕಾರ್ಡ್ ಎಲ್ಲ ಇದೆ. ಹ್ಮ್ ಕೆಡ್ದಾಗ ಏನಾದ್ರು ಮಾತಾಡೋಣ? ಸರ್ ಕೆಟ್ಟದಾಗ ಏನಿಲ್ಲ, ಅದೇ ನಾನು ಲೋನು ನಿಮ್ಗೆ ಚೆಕ್ ಬೌನ್ಸ್ ಮಾಡ್ಕೊಳಕ ಕೊಟ್ಟಿರೋದು ಹಂಗೆ ಹಿಂಗೆ ಅಂದ್ರು. ಅದಕ್ಕೆ ನೀನ್ ಕೊಟ್ಟಿದ್ಯಾ ಲೋನು ಅಂತ ಹೇಳ್ದೆ ನಾನು. ಹ್ಮ್ ನೀವ್ ಎಂಪ್ಲಾಯ್ ತಾನೆ, ಕರೆಕ್ಟಾಗಿ ಹೇಳಿ, ಅದಕ್ಕೆ ನೀನ್ ಯಾರಿಗೆ ಅವ್ನಿಗೆ ಇವ್ನಿಗೆ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಿದ್ದಾರೆ ಅವರು. ಅದಕ್ಕೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ, ಯಾವ ಸ್ಟೇಷನ್ಗೆ ಹೋಗ್ತೀವಿ ಹೋಗು, ನನ್ಗೆ ಗೊತ್ತು, ನಾನು ಫೋನ್ ಮಾಡ್ಕೊಂಡು ಕೊಡ್ತೀನಿ ಹೋಗು ಅಂತ ಅವರು ಇವ್ರು ಇರ್ತಾರಲ್ಲ ರಿಕವರು, ಅವ್ರಿಗೆ ಹೇಳ್ತಿದ್ದಾರೆ. ಯಾರಿಗೆ? ಆ ಮ್ಯಾನೇಜರ್ ಮಾತಾಡಿದ್ದು ರಿಕವರ್ ಅವ್ರು ಬರ್ತಾರಲ್ಲ ಹ್ಮ್ ಅವ್ರ ಹತ್ರ. ಈಗ ನಾನು ಏನ್ ಮಾಡ್ಬೇಕು ಚಿನ್ನ? ಸರ್ ಅದೇ ಸರ್, ನನ್ಗೆ ಏನಾದ್ರು ಒಂದು ಸಜೆಷನ್. ನಿನ್ಗೆ ಎಷ್ಟು ದಿನ ಟೈಮ್ ಬೇಕು? ಸರ್ 2 ದಿನ ಅಷ್ಟೇ ಸರ್, ಬುಧವಾರವರೆಗೂ ಅಷ್ಟೇ. ಸರಿ ಆಯ್ತು. ನಾವು ಅವನಿಗೆ ಕಾನ್ಫರೆನ್ಸ್ ಕಾಲ್ ಹಾಕು, ಯಾವ ನಂಗೆ ಹೇಳ್ದ ಅದನ್ನ ಮಾತಾಡ್ತೀವಿ, ಅದನ್ನ ಟೆಲಿಕಾಸ್ಟ್ ಮಾಡ್ತೀವಿ. ಓಕೆನಾ? ಓಕೆ ಸರ್. ನನ್ನ ಹತ್ರನೂ ಒಂದಿದೆ, ಅದು ಕಳಿಸ್ತೀನಿ. ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಒಂದು ಇದಾಗುತ್ತೆ ಅಂದ್ರೆ ಮಾಡೋಣ ಸರ್ ಅದು. ಇವಾಗ ನಮ್ದು 1 ತಿಂಗಳಿಗೆ ಹಿಂಗಾಗಿದೆ ಅಂದ್ರೆ, ಬೇರೆಯವ್ರದ್ದು ಪಾಪ 3 ತಿಂಗಳೆಲ್ಲ ಕಟ್ಟಿರ್ದಿರ ಇರ್ತಾರ ಅವರು. ಅವ್ರಿಗೆ ನಮ್ಗೆ 1 ತಿಂಗಳಿಗೆ ಇಷ್ಟು ಟಾರ್ಚರ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರು 3 ತಿಂಗಳಿಗೆಲ್ಲ ಇನ್ನೇನ್ ಟಾರ್ಚರ್ ಮಾಡಲ್ಲ ಅಂತ. ಸರಿ ಆಯ್ತು, ಹಾಕ ಅವ್ರಿಗೆ ಕಾನ್ಫರೆನ್ಸ್ ಕಾಲ್. ನೀವು ಮಾತನಾಡುತ್ತಿರುವ ಸರ್ ಲೈನ್ ಅಲ್ಲಿ ಇದ್ದಾರೆ ಸರ್. ಹಲೋ ಸರ್ ನಮಸ್ಕಾರ, ಹೇಳಿ ಸರ್. ನಮಸ್ತೆ, V2 ಸೂರ್ಯ ಮಾತಾಡ್ತಾ ಇದ್ದೀನಪ್ಪ. ಸರ್ ಹೇಳಿ ಸರ್. ಏನಪ್ಪ, ಏನೇನು ನಿನ್ನ ಹೆಸರು? ಸರ್ ನನ್ನ ಹೆಸರು ಸಂತೋಷ್ ಅಂತದ್ದು. ಯಾಕೆ ಸಂತೋಷ್? ಒಂದ್ 2 ದಿನ ಟೈಮ್ ಅಂತ ಕೊಡಲ್ಲ? 1 ತಿಂಗಳಿಗೆ ನೀನ್ ಈ ತರ ಮನೆ ಹತ್ರ ಬರ್ತೀನಿ? ಇಲ್ಲ 1 ನಿಮಿಷ ಸರ್, ನಾನು ಟೈಮ್ ಕೊಟ್ಟಿದ್ದೀನಿ. ಹ್ಮ್ ಮೊನ್ನೆನೆ ಹೇಳಿದ್ರು ಆಯ್ತು ಮಾಡ್ತೀನಿ ಅಂತ ಹೇಳಿದ್ರು, ನಾನು ಏನು ಮಾತಾಡ್ಲಿಲ್ಲ. ಸರ್ ನೆನ್ನೆ ಕೇಳಿದಕ್ಕೆ ಆಯ್ತು ಸರ್ ನಾನು ಇವತ್ತು ಮಾಡ್ಕೊಡ್ತೀನಿ ಅಂದ್ರು. 1 hour ಅಲ್ಲಿ ಮಾಡ್ತೀನಿ ಅಂದ್ರು ಸರ್. ನೀನ್ ಯಾಕಪ್ಪ 1 hour ಅಲ್ಲಿ ಮಾಡ್ತೀನಿ half an hour ಅಂತ ಇದನ್ನ ಹೇಳ್ತಾರೆ ಸರ್. ಸರ್ ಅಲ್ಲ ಸರ್, ಒಡವೆ ಇಟ್ಬಿಟ್ಟು ಮಾಡ್ಕೊಂಡ್ ಕೊಡ್ತೀನಿ ಅಂತ ನಿನ್ನೆ ಹೇಳ್ದೆ ಸರ್ ನಾನು. ಸರಿ ಆಯ್ತು. ನೆನ್ನೆ ಹೀರೋ ಸಂತೋಷ್ ಮಾತಾಡ್ಲಿ ಅವ್ರ. ಸರ್ ಓಕೆ. ಹೇಳಪ್ಪ. ಒಡವೆ ಇಟ್ಬಿಟ್ಟು ನಿನ್ನೆ ಹೇಳಿದ್ದು, ಒಡವೆ ಇಟ್ಬಿಟ್ಟು ನಿಮ್ಗೆ ಇವತ್ತು 12 ಗಂಟೆ ಒಳಗಡೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ದೆ ಸರ್. ಸರ್ ಇವತ್ತು ಬಂದು ಫಂಕ್ಷನ್ ಇದೆ, ಅವರು ಮನೆಯಲ್ಲಿ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಒಡವೆ ಎಲ್ಲ ಏನ್ ತೆಗಿಕೋದು, ನಾಳೆ ಇಲ್ಲಾಂದ್ರೆ ನಾಳೆ ನನ್ಗೆ ಪೇಮೆಂಟ್ ಬರುತ್ತೆ ಝೊಮ್ಯಾಟೋದು, ಅದನ್ನ ಮಾಡಿ ನಾನು ಬುಧವಾರ ಕೊಡ್ತೀನಿ ಅಂತ ಮ್ಯಾನೇಜರ್ ಕಾಲ್ ತಗೊಂಡ್ರು ಅವರು. ಬುಧವಾರ ಕಟ್ತೀನಿ ಅಂತ ಹೇಳಿದ್ಕೆ ಅವ್ರು ಆಗೋದೇ ಇಲ್ಲ, ಮನೆ ತ ಹೋಗಿ ಅಂತ ಹೇಳ್ತಿದ್ದಾರೆ. ಕಾಲ್ ರೆಕಾರ್ಡ್ ಎಲ್ಲ ಇದೆ ಸರ್ ನನ್ನ ಹತ್ರ. ಸರಿ ಆಯ್ತು. ಏನಪ್ಪ ನಿನ್ನ ಹೆಸರು? ಇಷ್ಟು ಪೂರ್ತಿ ಸಂತೋಷ್. ನಿಮ್ ಮ್ಯಾನೇಜರ್ಗೆ ಹೇಳು ಈ ತರ V2 ಸೂರ್ಯ ಅವ್ರು ಫೋನ್ ಮಾಡಿದ್ರು ಅಂತ. ಬುಧವಾರ ಇವನ್ ಫೋನ್ ಬುಧವಾರ ಪೇ ಮಾಡಿಸ್ತಾನೆ. ಬುಧವಾರ ಪೇ ಮಾಡೋದು ಕನ್ಫರ್ಮ್ ಏನಪ್ಪಾ? ಹೌದು ಸರ್, ಒಂದು 2 ಗಂಟೆ ಅಷ್ಟೇ ಪೇಮೆಂಟ್ ಮಾಡ್ತೀನಿ ಸರ್. ಆಮೇಲೆ ನಾನ್ ಎಂಟ್ರಿ ಆಗಿದ್ದೀನಿ ಅಂದ್ರೆ ನನಗೆ ಮಾತಿನ ಪ್ರಕಾರ ನಡ್ಕೋಬೇಕು ಸರ್. ಅದಕ್ಕೆ ಸರ್ ನಾನು ನಿಮಗೆ ಕಾಲ್ ಮಾಡಿದ್ದು. ಯಾಕಂದ್ರೆ ನಿಮ್ ಮಾತಿಗೆ ಬೆಲೆ ಇದೆ ಸರ್, ಅದಕ್ಕೋಸ್ಕರ ಆದ್ರೂ ಟೈಮ್ ಕೊಡ್ತೀನಿ ಸರ್. ಓಕೆನಾ ಸರ್? ಥ್ಯಾಂಕ್ ಯು ಸಂತು. ಅದು ನಿಮ್ಮ ಮ್ಯಾನೇಜರ್ಗೆ ಹೇಳು ಈ ತರ V2 ಸೂರ್ಯ ಅಣ್ಣ ಫೋನ್ ಮಾಡಿದ್ರು, ಅವ್ರು ಹೇಳಿದಾರೆ ಬುಧವಾರ ಪೇ ಮಾಡಿಸ್ತಾರಂತ ಹೇಳು. ಬುಧವಾರ ಪೇ ಮಾಡ್ಬಿಡಪ್ಪ. ಸರಿ ಸರ್. ಓಕೆ. ನಾನು ಈಗಲೇ ಕೇಳ್ತಾ ಇದ್ದೀನಿ, ಇನ್ನೊಂದ್ 2 ದಿನ ಎಕ್ಸ್ಟ್ರಾ ಟೈಮ್ ಬೇಕಾದ್ರೂ ಕೇಳು, ನಾನು ಹೇಳ್ತೀನಿ. ಸಂತೋಷ್ ಹತ್ರ ಮಾತಾಡ್ತೀನಿ ಸರ್. ಇಲ್ಲ ಬುಧವಾರ ಕ್ಲಿಯರ್ ಮಾಡ್ಕೊಂತೀನಿ ಸರ್. ಪಕ್ಕ ಅಲ್ವಾ? ಪಕ್ಕ ಸರ್. ಸರಿ ಓಕೆ ಸಂತೋಷ್. ಸರ್ ಬುಧವಾರ ಕ್ಲಿಯರ್ ಮಾಡಿಸು. ಓಕೆ ಸರ್, ಥ್ಯಾಂಕ್ ಯು. ಓಕೆ.